ಓ, ಬಂದ್ರಾ? ಬನ್ನಿ ಬನ್ನಿ. ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾನೆ ಇರ್ತವೆ. ಅವುಗಳಲ್ಲಿ ಕೆಲವು ರಿಲೀಸ್ಗೂ ಮುಂಚೆನೇ ಸದ್ದು ಮಾಡಿ ನಂತರ ಫ್ಲಾಪ್ ಆಗ್ತವೆ. ಬಟ್ ಇನ್ನೂ ಕೆಲವು ಸದ್ದಿಲ್ಲದೆ ರಿಲೀಸ್ ಆಗಿ ಅನಿರೀಕ್ಷಿತವಾಗಿ ಗೆಲುವು ಕಾಣ್ತವೆ. ಹಾಗಿದ್ರೆ ಅನಿರೀಕ್ಷಿತವಾಗಿ ಕನ್ನಡದಲ್ಲಿ ಗೆಲುವು ಕಂಡಂತಹ 6 ಸಿನಿಮಾಗಳು ಇವೆ. ಅವು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ರಂಗಿತರಂಗ 2015ರಲ್ಲಿ ಬಂದ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಇದು. ಅನೂಪ್ ಭಂಡಾರಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ನಿರೂಪ್ ಭಂಡಾರಿ, ರಾಧಿಕಾ ನಾರಾಯಣ್, ಸಾಯಿ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಕಮರೊಟ್ಟು ಅನ್ನೋ ಗ್ರಾಮದಲ್ಲಿ ಗರ್ಭಿಣಿ ಹೆಂಗಸರ ಮರ್ಡರ್ಸ್ ನಡೀತಾ ಇರ್ತವೆ. ಆ್ಯಂಡ್ ಅದರಲ್ಲಿ ಗೌತಮ್ ಅವರ ವೈಫ್ ಕೂಡ ಒಬ್ಬಳು. ಸೊ ಗೌತಮ್ ಈ ಮರ್ಡರ್ಸ್ ಹಿಂದೆ ಇರೋದು ಯಾರು ಅಂತ ಕಂಡು ಹಿಡಿಯೋದೇ ಸಿನಿಮಾ. ಪ್ರೆಸೆಂಟೇಷನ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಆಡಿಯನ್ಸ್ಗಳನ್ನು ದಂಗಾಗಿಸಿದ್ದಂತೂ ನಿಜ. ಅದರಲ್ಲೂ ಬಾಹುಬಲಿ ಸಿನಿಮಾದ ಆಪೋಸಿಟ್ ರಿಲೀಸ್ ಆಗಿ ದೊಡ್ಡ ಮಟ್ಟದ ಸಕ್ಸಸ್ಸನ್ನೇ ಈ ಸಿನಿಮಾ ಕಂಡಿತ್ತು. ಆ್ಯಂಡ್ ಅದರಿಂದನೇ ಅನಿರೀಕ್ಷಿತವಾಗಿ ದೊಡ್ಡ ಗೆಲುವನ್ನು ಕಂಡಿತ್ತು ಅಂತ ಹೇಳ್ಬೋದು. ಗರುಡ ಗಮನ ವೃಷಭ ವಾಹನ ಇದು 2021ರಲ್ಲಿ ಬಂದ ಕ್ರೈಮ್ ಥ್ರಿಲ್ಲರ್ ಜಾನರ್ನ ಸಿನಿಮಾ. ರಾಜ್ಬಿ ಶೆಟ್ಟಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿಯವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಶಿವ ಮತ್ತು ಹರಿ ಇಬ್ಬರೂ ಗೆಳೆಯರು, ಬಟ್ ಯಾವುದೋ ಒಂದು ಕಾರಣಕ್ಕೆ ವೈರಿಗಳಾಗ್ತಾರೆ ಅನ್ನೋದೇ ಸಿನಿಮಾ. ಇದೊಂದು ಬೆಸ್ಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇರುವಂಥ ಸಿನಿಮಾ ಅಂತ ಹೇಳ್ತೀನಿ. ಅದರಲ್ಲೂ ಶಿವ ಕ್ಯಾರೆಕ್ಟರ್ನ ಅಷ್ಟೇ ಇಂಪ್ಯಾಕ್ಟ್ಫುಲ್ಲಾಗಿ ಬರ್ಕೊಂಡು ಅಷ್ಟೇ ಅಥೆಂಟಿಕ್ಕಾಗಿ ಪರ್ಫಾರ್ಮನ್ನು ಮಾಡಿದ್ದಾರೆ ರಾಜ್ಬಿ ಶೆಟ್ಟಿ. ಮತ್ತು ಅದರಿಂದನೇ ರಿಲೀಸ್ಗೂ ಮುಂಚೆ ಎಕ್ಸ್ಪೆಕ್ಟೇಷನ್ಸೇ ಇಲ್ಲದೇ ಇದ್ದರೂ ಕೂಡ ರಿಲೀಸ್ ಆದ ಮೇಲೆ ಈ ಸಿನಿಮಾ ಒಳ್ಳೆ ರೆಸ್ಪಾನ್ಸನ್ನು ಪಡ್ಕೊಂಡು ಅನಿರೀಕ್ಷಿತವಾಗಿ ದೊಡ್ಡ ಮಟ್ಟದ ಗೆಲುವನ್ನೇ ಕಂಡಿತ್ತು. ದಿಯಾ ಇದು 2020ರಲ್ಲಿ ಬಂದ ರೊಮ್ಯಾನ್ಸ್ ಡ್ರಾಮಾ ಜಾನರ್ನ ಸಿನಿಮಾ. KS ಅಶೋಕ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ಪೃಥ್ವಿ ಅಂಬರ್, ದೀಕ್ಷಿತ್ ಶೆಟ್ಟಿ, ಖುಷಿ ರವಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದೊಂದು ಪ್ಯೂರ್ ಲವ್ ಸ್ಟೋರಿ ಸಿನಿಮಾ. ದಿಯಾ ತನ್ನ ಸತ್ತು ಹೋಗಿರುವಂತಹ ಬಾಯ್ ಫ್ರೆಂಡನ್ನು ಮರೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಅದೇ ಸಮಯದಲ್ಲಿ ಅವಳ ಜೀವನದಲ್ಲಿ ಇನ್ನೊಬ್ಬ ಹುಡುಗ ಬರ್ತಾನೆ. ಆ್ಯಂಡ್ ಅವನ ಮೇಲೆ ಲವ್ ಆಗಿದೆ ಅನ್ನುವಷ್ಟರಲ್ಲೇ ಅವಳ ಸತ್ತು ಹೋಗಿರುವಂತಹ ಬಾಯ್ ಫ್ರೆಂಡ್ ತಿರುಗಿ ಬರ್ತಾನೆ. ಆ್ಯಂಡ್ ನಂತರ ಈ ಗಲಿಬಿಲಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾ. ಈ ಸಿನಿಮಾ ನೇರವಾಗಿ ಥಿಯೇಟ್ರಲ್ಲಿ ರಿಲೀಸ್ ಆಗಿರಲಿಲ್ಲ. ಮೊದಲು OTTಗೆ ರಿಲೀಸ್ ಆಗಿತ್ತು. ನಂತರ ಈ ಸಿನಿಮಾ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಹಿಂದಿ ಭಾಷೆಗೆ ಡಿಯರ್ ದಿಯಾ ಅಂತ ಕೂಡ ರೀಮೇಕ್ ಆಗಿದೆ. ಸೊ ಎಕ್ಸ್ಪೆಕ್ಟೇಷನ್ಸೇ ಇಲ್ಲದೆ ಈ ಸಿನಿಮಾ ಕೂಡ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಗೆದ್ದು ಬೀಗಿದೆ ಅಂತ ಹೇಳ್ಬೋದು. ಕಾಂತಾರ 2022ರಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಜಾನರ್ನ ಸಿನಿಮಾ. ರಿಷಬ್ ಶೆಟ್ಟಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಮತ್ತು ಸಪ್ತಮಿ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಕರಾವಳಿ ಭಾಗದ ಟ್ರೆಡಿಷನ್ನ ಪಂಜುರ್ಲಿ ಮತ್ತು ಗುಳಿಗದೈವದ ಕಥೆಯನ್ನು ಇಟ್ಕೊಂಡು ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಮೊದಲು ಈ ಸಿನಿಮಾ ಕೇವಲ ಕನ್ನಡದಲ್ಲಿ ರಿಲೀಸ್ ಆಗಿತ್ತು. ಬಟ್ ರಿಲೀಸ್ನ ನಂತರ ಆಡಿಯನ್ಸ್ಗಳಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಬೇರೆ ಭಾಷೆಗಳಿಂದ ಬೇಡಿಕೆ ಪಡ್ಕೊಂಡು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ದೊಡ್ಡ ಸಕ್ಸಸ್ಸನ್ನು ಕಂಡಿತ್ತು. ಆ್ಯಂಡ್ ಕಾಂತಾರದ ವಿಚಾರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಯಾರೂ ಕೂಡ ಥಿಂಕ್ ಮಾಡಿರಲಿಲ್ಲ. ಬಟ್ ಸಿನಿಮಾ ಆ ಲೆವೆಲ್ಗೆ ಹೋಗಿದ್ದು ಆ್ಯಸ್ ಅ ಕನ್ನಡ ಆಡಿಯನ್ಸ್ ಆಗಿ ಖುಷಿ ಕೊಡುತ್ತೆ. ಬ್ಲಿಂಕ್ 2024ರಲ್ಲಿ ಬಂದ ಥ್ರಿಲ್ಲರ್ ಸೈಫೈ ಸಿನಿಮಾ ಇದು. ಶ್ರೀನಿಧಿ ಬೆಂಗಳೂರು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಸಿನಿಮಾದಲ್ಲಿ ದೀಕ್ಷಿತ್ ಶೆಟ್ಟಿ, ಮಂದಾರ ಭಟ್ಟರಹಳ್ಳಿ, ಚೈತ್ರಾ ಜೆ ಆಚಾರ್ಯ, ಗೋಪಾಲಕೃಷ್ಣ ದೇಶಪಾಂಡೆ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಅಪೂರ್ವ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಸಿಲುಕಿ ಅದರಿಂದ ಏನೆಲ್ಲ ಅವಸ್ಥೆ ಪಡ್ತಾನೆ ಅನ್ನೋದೇ ಸಿನಿಮಾ. ಹೊಸ ಕಾನ್ಸೆಪ್ಟ್ ಆ್ಯಂಡ್ ಅಷ್ಟೇ ಅಥೆಂಟಿಕ್ ಸ್ಕ್ರೀನ್ ಪ್ಲೇಯಿಂದ ಸಿನಿಮಾ ನಮ್ಮನ್ನು ದಂಗಾಗಿಸುತ್ತೆ. ಆ್ಯಂಡ್ ಫೈನಲಿ ಕ್ಲೈಮ್ಯಾಕ್ಸ್ ಬೆವರಿಳಿಸೋದಂತೂ ಪಕ್ಕ. ರಿಲೀಸ್ಗೂ ಮುಂಚೆ ಸಿನಿಮಾದ ಸುದ್ದಿ ಸಹ ಇರಲಿಲ್ಲ. ಬಟ್ ರಿಲೀಸ್ನ ನಂತರ ಎಲ್ಲ ಭಾಷೆಯ ಆಡಿಯನ್ಸ್ಗಳಿಂದಲೂ ಕೂಡ ಅದ್ಭುತ ರಿವ್ಯೂಸನ್ನು ಈ ಸಿನಿಮಾ ಪಡ್ಕೊಂಡಿದೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ 2023ರಲ್ಲಿ ಬಂದ ಕಾಮಿಡಿ ಡ್ರಾಮಾ ಸಿನಿಮಾ. ನಿತಿನ್ ಕೃಷ್ಣಮೂರ್ತಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಹಾಸ್ಟೆಲ್ ಒಂದರಲ್ಲಿ ವಾರ್ಡನ್ನ ಮರ್ಡರ್ ಆಗಿರುತ್ತೆ. ಹಾಗಿದ್ರೆ ಅದನ್ನು ಯಾರು ಮಾಡಿದ್ರು ಆ್ಯಂಡ್ ಕೊನೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾ. ಮುಂಚೆ ಸದ್ದಿಲ್ಲದೇನೆ ಈ ಸಿನಿಮಾ ರಿಲೀಸ್ ಆಗಿತ್ತು.
ಬಟ್ ನಂತರ ಥಿಯೇಟ್ರ್ಗಳು ಹೌಸ್ಫುಲ್ಲಾಗಿ ಬಾಕ್ಸ್ ಆಫೀಸಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಂಡಿತ್ತು. ಆ್ಯಂಡ್ ನಂತರ ಬೇರೆ ಭಾಷೆಗೂ ಕೂಡ ಡಬ್ ಆಗಿ ಅಲ್ಲಿಯೂ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಅನಿರೀಕ್ಷಿತವಾಗಿ ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ಸನ್ನೇ ಕಂಡಿತ್ತು ಅಂತ ಹೇಳ್ಬೋದು. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂತಹ ಎಕ್ಸ್ಪೆಕ್ಟೇಷನ್ಸೇ ಇಲ್ಲದೆ ರಿಲೀಸ್ ಆದ ಮೇಲೆ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಂಡಂತಹ ಸಿನಿಮಾಗಳು. ಮತ್ಯಾವುದನ್ನಾದರೂ ಬಿಟ್ಟಿದ್ರೆ ಅಥವಾ ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗೋಣ.